ಬಾಗಲಕೋಟೆಗೆ ಆಪರೇಷನ್ ಹಸ್ತದ ರಹಸ್ಯ ಹೇಗಿತ್ತು? ಕಳೆದ ಸಲದಂತೆ ಈ ಬಾರಿಯೂ ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಕೈಗೆ ಗೆಲುವಾಗಲಿದೆ. ಆಡಳಿತದಲ್ಲಿದ್ರೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಯ ಹಸ್ತ, ಅನುಕಂಪದ ಆಧಾರ ಕೂಡ ಹಿಡಿದಿತ್ತು. ಕೈ ಹಿಡಿದಿದ್ದಾರೆ ಕುರುಬರು ಹಾಗೂ ಮುಸ್ಲಿಮ್ಸ್ ಮತದಾರರು. ವೀರಣ್ಣ ಚರಂತಿ ಮಠ ಪರ ಅಖಂಡ ಬಿಜೆಪಿ ಬೆಂಕಿ ಲೀಡರ್ ಯತ್ನಾಳ್ ಅವರು ಕೂಡ ಬ್ಯಾಟ್ ಅನ್ನ ಬೀಸಿದ್ರು. ಅವ್ರ ಪರವಾಗಿ ಮತಯಾಚನೆಯನ್ನ ಕೂಡ ಮಾಡಿದ್ರು. ಬಾಗಲಕೋಟೆಗೆ ಆಪರೇಷನ್ ಹಸ್ತ ರಹಸ್ಯ. ಕಳೆದ ಸಲದಂತೆ ಈ ಬಾರಿಯೂ ಕೆಲವೇ ಸಾವಿರ ಮತಗಳ ಅಂತರದಲ್ಲಿ ಕೈಗೆ ಜಯ. ಆಡಳಿತದಲ್ಲಿದ್ರೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇಲ್ಲ. ಕೈ ಹಿಡಿದಿರೋ ಕುರುಬರು ಹಾಗೂ ಮುಸ್ಲಿಮರು, ದಲಿತರು ಅಂದ್ರೆ ಬರೀ ಅಹಿಂದ ಮತಗಳೇ ಈಗ ಸಿಗ್ತಾ ಇರುವಂತದ್ದು. ವೀರಣ್ಣ ಚರಂತಿ ಮಠ ಪರ ಅಖಂಡ ಬಿಜೆಪಿ ಹಾಗೆ ಬೆಂಕಿ ಲೀಡರ್ ಯತ್ನಾಳ್ ಅವರು ಕೂಡ ಮತಯಾಚನೆ ಮಾಡಿದ್ರು. ಕಡಿಮೆ ಅಂತರದಿಂದ ಸಿದ್ದು ಪ್ರತಿಷ್ಠೆ ಹೆಚ್ಚಾಗಿದೆ. ಇಲ್ಲಿ ಅವರು ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನ ಎಕ್ಸಿಟ್ ಪೋಲ್ನ ಪ್ರಕಾರ ಬಾಗಲಕೋಟೆಗೆ ಉಮೇಶ್ನೇ ಈಗ ಈಶಾ ಆಗಿದ್ದಾರೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು. ಆಡಳಿತದಲ್ಲಿರುವುದೇ ಕಾಂಗ್ರೆಸ್ಗೆ ಈಗ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಕಾಂಗ್ರೆಸ್ ಪರ ಅಹಿಂದ ಮತಗಳೇ ಈಗ ಧ್ರುವೀಕರಣ ಆಗಿದೆ. ಉಮೇಶ್ ಮೇಟಿ ಪರ ಅನುಕಂಪದ ಅಲೆ ಎದ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೀರಿದ ಪ್ರಭಾವ ಈಗ ಕೈ ಹಿಡಿದಿದೆ. ಮತದಾರರು ಸಿದ್ದರಾಮಯ್ಯ ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಕಾಂಗ್ರೆಸ್ ಪರ ಅಹಿಂದ ಮತಗಳ ಧ್ರುವೀಕರಣ. ಬಿಜೆಪಿ ಪರ ನಿಂತಿದ್ದಾರೆ ಲಿಂಗಾಯತರು. ಆದರೂ ಕೂಡ ಈಗ ಕಾಂಗ್ರೆಸ್ ಇಲ್ಲಿ ಗೆಲ್ತಾ ಇದೆ. ಕಾಂಗ್ರೆಸ್ ಪರ ಅಹಿಂದ ಮತಗಳ ಧ್ರುವೀಕರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಭಾವ ಇಲ್ಲಿ ಹೆಚ್ಚಾಗಿತ್ತು. ಬಿಜೆಪಿ ಪರ ನಿಂತಿತ್ತು ಲಿಂಗಾಯತ ಸಮುದಾಯ. ಬಾಗಲಕೋಟೆಗೆ ಉಮೇಶನೇ ಈಶಾ ಈಗ. ಅಶ್ವವೇಗ ನ್ಯೂಸ್ ಎಕ್ಸಿಟ್ ಪೋಲ್ನ ಪ್ರಕಾರ ಯಡಿಯೂರಪ್ಪ ಫ್ಯಾಕ್ಟರ್ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕೆಲಸ ಮಾಡದಂತೆ ಕಾಣ್ತಾ ಇತ್ತು. ಯತ್ನಾಳ್ ಹಿಂದುತ್ವ ಮತದಿಂದ ಕಾಂಗ್ರೆಸ್ಗೆ 52% ಇಲ್ಲಿ ಮತದಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಬಿಜೆಪಿಗೆ 48% ಮತದಾನ ಆಗಿದೆ. ಮತವನ್ನ ಹಾಕಿದ್ದಾರೆ ಇಲ್ಲಿನ ಮತದಾರರು. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ 42% ಮತ ಅಂತ ಹೇಳಲಾಗ್ತಾ ಇದೆ ಎಕ್ಸಿಟ್ ಪೋಲ್ನ ಮಾಹಿತಿಯ ಪ್ರಕಾರ. ಕೈ ಹಿಡಿದಿವೆ ಕುರುಬರು ಹಾಗೂ ಮುಸ್ಲಿಮರು, ಜೊತೆಗಿನ ದಲಿತರ ಒಂದು ಮತಗಳು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಿರುವಂಥದ್ದು. ಅಹಿಂದ ಮತಗಳೇ ಈಗ ಬಾಗಲಕೋಟೆಯ ಕೈ ಅಭ್ಯರ್ಥಿಗೆ ವಿಜಯ ಸಾಧಿಸಲು ಸಾಧ್ಯತೆ ಆಗ್ತಾ ಇರುವಂಥದ್ದು. ಬಿಜೆಪಿಗೆ ಏನು 48% ಮತದಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗೆ 52% ಮತ ಹೋಗಿದೆ ಅಂತ ಈಗ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವ ಮಾಹಿತಿ. ಕಳೆದ ಸಲದಂತೆ ಈ ಬಾರಿಯೂ ಕೂಡ ಕೆಲವೇ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ ಜಯವನ್ನ ಸಾಧಿಸಲಿದ್ದಾರೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ. ಅಶ್ವವೇಗ ನ್ಯೂಸ್ ಎಕ್ಸಿಟ್ ಪೋಲ್ನ ಮಾಹಿತಿಯ ಪ್ರಕಾರ ಈಗ ಕೈಯನ್ನ ಹಿಡಿಯಲಿದ್ದಾರೆ. ಎರಡೂ ಕ್ಷೇತ್ರಗಳನ್ನ ಕೂಡ ಗಮನಿಸಿದಾಗ ಅಧಿಕಾರ ಅಲೆ ಇರುವುದು ಕಾಂಗ್ರೆಸ್ ಸರ್ಕಾರ. ಜನರು ಈಗ ಒಲವನ್ನ ತೋರಿಸ್ತಾ ಇರೋದು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ. ಉಮೇಶ್ ಮೇಟಿ ಅವರಿಗೆ ಈ ಬಾರಿ ಕೂಡ ಕೈ ಹಿಡಿದಿದ್ದಾರೆ ಜನರು. ಇದು ಅಶ್ವವೇಗ ನ್ಯೂಸ್ನ ಎಕ್ಸಿಟ್ ಪೋಲ್ನ ಮಾಹಿತಿ. ಬಾಗಲಕೋಟೆಗೆ ಆಪರೇಷನ್ ಹಸ್ತದ ರಹಸ್ಯ ಹೇಗಿತ್ತು ಅಂತಂದ್ರೆ,
ಕಳೆದ ಸಲದಂತೆ ಈ ಬಾರಿಯೂ ಕೂಡ 1000 ಮತಗಳ ಅಂತರದಿಂದ ಉಮೇಶ್ ಮೇಟಿ ಅವರು ಗೆಲ್ಲಲಿದ್ದಾರೆ.